ವೀಕ್ಷಕರೇ, ಸಮಾಜ ದಿನೇ ದಿನೇ ಅದ್ಯಾಕೆಷ್ಟು ಕ್ರೂರವಾಗ್ತಿದೆಯೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಕೂಡ ಕೊಲೆ, ಹಿಂಸೆ, ರಕ್ತಪಾತ, ದ್ವೇಷ, ಬರೀ ಇವುಗಳೇ ಕಾಣಿಸ್ತಿವೆ. ಪ್ರೀತಿ ಸಿಕ್ಕಿಲ್ಲ ಅಂತ ಕಾಲೇಜ್ ಯುವಕರು ಹಂತಕರಾಗ್ತಿದ್ದಾರೆ. ಒಟ್ಟಿಗೆ ಬಾಳಿ ಬದುಕಬೇಕಿದ್ದಂತ ಸಂಗಾತಿಗಳು ಪರಸ್ಪರರನ್ನೇ ಸ್ಕೆಚ್ ಹಾಕಿ ಕೊಲ್ಲುವಷ್ಟು ವಿಕೃತಿಯನ್ನ ಮೆರೆತಿದ್ದಾರೆ. ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಸಾರಬೇಕಾದಂಥ ಜವಾಬ್ದಾರಿಯುತ ಸೆಲೆಬ್ರಿಟಿಗಳೇ ಕೊಲೆ ಕೇಸ್ಗಳಲ್ಲಿ ಕುಖ್ಯಾತರಾಗ್ತಿದ್ದಾರೆ. ಇನ್ನು ಜನಕ್ಕೆ ರಕ್ಷಣೆಯನ್ನು ಕೊಡಬೇಕಾದಂತ ರಾಜಕೀಯ ಧುರೀಣರು ಕೂಡ ಸದಾಕಾಲ ಅನ್ಯಾಯ ಅಕ್ರಮಗಳಲ್ಲೇ ಬ್ಯುಸಿಯಾಗಿದ್ದಾರೆ. ಯಾರಲ್ಲೂ ಕೂಡ ಕಾನೂನಿನ ಭಯನೇ ಇಲ್ದಂತಾಗಿದೆ. ಕನಿಷ್ಠ ಮಾನವೀಯತೆ ಕೂಡ ಮಾಯವಾಗಿ ಹೋಗಿದೆ. ರಾಕ್ಷಸತನ ಅನ್ನೋದು ತನ್ನ ಆಟೋಟೋಪ ಮಾಡ್ತಾ ಎಲ್ಲಾ ಕಡೆ ಅಟ್ಟಹಾಸವನ್ನ ಬೀರ್ತಿದೆ. ಈ ಸಮಾಜದಲ್ಲಿ ಸಭ್ಯರು ಬದುಕೋದಕ್ಕೆ ಭಯ ಪಡುವಷ್ಟು ಅದು ವಿಕಾರವಾಗಿ ಹೋಗಿದೆ. ಅದಕ್ಕೆ ಜ್ವಲಂತ ಸಾಕ್ಷಿಯಾಗಿ ಮೊನ್ನೆ ಹಾಸನದ SP ಕಚೇರಿಯ ಮುಂದೆ ನಡೆದಂತ ವಿಲಕ್ಷಣ ಹತ್ಯೆಯೊಂದು ಈ ಒಂದು ನಿಟ್ಟಿನಲ್ಲಿ ರಾಜ್ಯಾದ್ಯಂತ ತೀವ್ರ ಸೆನ್ಸೇಷನ್ ಅನ್ನ ಸೃಷ್ಟಿ ಮಾಡಿದೆ. ದೂರನ್ನು ಕೊಡೋದಕ್ಕೆ ಬಂದಂತ ಮಹಿಳೆಯೊಬ್ಬರನ್ನ ಆಕೆ ಪತಿನೇ ಚೇಸ್ ಮಾಡಿ ಎಲ್ಲರೆದುರು ಹಲ್ಲೆ ನಡೆಸಿ ಹಾಡಹಗಲೇ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಈ ಒಂದು ಘಟನೆಯಿಂದ ಹಾಸನದ ಜನತೆಯ ಎದೆ ನಡುಗಿ ಹೋಗಿದೆ. ಮಮತಾ ಎಂಬಾಕೆ ಹತ್ಯೆಗೆ ಒಳಗಾದಂತ ನತದೃಷ್ಟೆ. ಆಕೆನ ನಿರ್ದಾಕ್ಷಿಣ್ಯವಾಗಿ ಕೊಂದವನ ಹೆಸರು ಲೋಕನಾಥ್. ಈತ ಮಮತಾರ ಗಂಡ. ಇವ್ರಿಗೆ ಎದೆಯುದ್ದ ಬೆಳೆದಂತ ಮಗ ಕೂಡ ಇದ್ದಾನೆ. ಈ ಲೋಕನಾಥ್ ಹಾಸನ್ ವಲಯದಲ್ಲಿ ತಾನೋರ್ವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಇದ್ದವನು. ಈ ಒಂದು ಘಟನೆ ಸುತ್ತ ಅನೇಕ ಗೊಂದಲಗಳ ಅಲೆನೆ ಎದ್ದಿತ್ತು. ಈ ಲೋಕನಾಥ್ ಸ್ವತಃ ತಾನೊಬ್ಬ ಪೊಲೀಸ್ ಆಗಿ ಇಂಥ ಕೃತ್ಯಗಳನ್ನ ತಡೆಯುವಂತ ಜವಾಬ್ದಾರಿ ಇದ್ರೂ ಕೂಡ ಅದೆಲ್ಲ ಮರೆತು ತಾನೇ ಇಂಥ ಕೆಲಸವನ್ನ ಮಾಡಿದ್ದಾನೆ. ಪ್ರಾರಂಭದಲ್ಲಿ ಇದು ಆಕೆಗೆ ಇರುವಂತ ಅಫೇರ್ ಬಗ್ಗೆ ಕೋಪಗೊಂಡಿದ್ದಂತ ಲೋಕನಾಥ್ ಅದೇ ಕಾರಣಕ್ಕೆ ಈ ಕೃತ್ಯಕ್ಕೆ ಮುಂದಾಗಿದ್ದಾನೆ ಅಂತ ಸುದ್ದಿಯಾಗಿತ್ತು. ಆದರೆ ಈ ಕೃತ್ಯ ನಡೆದ ಬೆನ್ನಲ್ಲೇ ಮುಂದಿನ ತನಿಖೆಗಳು ಹೊಸ ವಿಷಯಗಳನ್ನ ಹೊರಗಾಗ್ತಿವೆ. ಸಿನಿಮೆಯ ಶೈಲಿಯಲ್ಲಿ ನಡೆದಂತ ಈ ಒಂದು ಕೇಸ್ ಹಾಸನ್ ಕ್ರೈಮ್ ವಲಯದ ಸದ್ಯದ ಹಾಟ್ ಟಾಪಿಕ್ ಆಗಿ ಸುದ್ದಿಯಲ್ಲಿದೆ. ಹತ್ಯೆ ನಡೆದಂತ ಸ್ಥಳದಲ್ಲಿ ಹಂತಕ ಲೋಕನಾಥ್ ಅನ್ನ ಅಲ್ಲಿದ್ದವರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡಿಸಿದ್ದಾರೆ. ಹತ್ಯೆ ನಡೆದದ್ದು ಪೊಲೀಸರ ಮುಖ್ಯ ಕೇಂದ್ರದಲ್ಲೇ ಆಗಿದ್ರಿಂದ ಹಂತಕ ಸುಲಭವಾಗಿ ಅಲ್ಲಿ ಸಾಕ್ಷಿ ಸಹಿತನೇ ಸಿಕ್ಬಿದ್ದಿದ್ದಾನೆ. ಈವರೆಗೂ ಆತನನ್ನ ತೋರಿಸಿಲ್ಲ. ಹಾಗೂ ವಿಚಾರಣೆಯ ಸಮಯದಲ್ಲಿ ಆತ ಈ ಬಗ್ಗೆ ಏನ್ ಹೇಳಿಕೆ ಕೊಟ್ಟಂತ ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ಹಾಸನ್ನ SP ಆದಂತಹ ಮೊಹಮ್ಮದ್ ಸುಜಿತಾ ಎಂಬುವವರ ಸದ್ಯದ ಹೇಳಿಕೆ ಪ್ರಕಾರ ಇದು ಅವರ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ನಡೆದಂತ ಹತ್ಯೆ. ಲೋಕನಾಥ್ ಹಾಗೂ ಮಮತಾ ಈ ಇಬ್ಬರು ಕೂಡ ಕಳೆದ 16 ವರ್ಷಗಳ ಹಿಂದೆ ಅಂದ್ರೆ 2006 ಮತ್ತು 2007ರಲ್ಲಿ ಪರಸ್ಪರ ಪ್ರೀತಿಸೇನೆ ಮದುವೆಯಾಗಿದ್ರು. ಅವ್ರಿಗೆ ಇಬ್ರು ಗಂಡ್ಮಕ್ಳು ಕೂಡ ಇದ್ರು ಅಂತ ಹೇಳಲಾಗುತ್ತೆ. ಲೋಕನಾಥ್ ಆಗ್ಲೇ ಸರ್ಕಾರಿ ಹುದ್ದೆಯಲ್ಲಿ ಇದ್ರಿಂದ ಬಹಳ ಅದ್ದೂರಿಯಾಗಿನೇ ಮಮತಾ ಕಡೆಯವರು ಮದುವೆ ಮಾಡಿದ್ರು. ಮಮತಾರ ಮನೆಯವರು ಬೇಸಿಕಲಿ ಸಿರಿವಂತರೆ. ಮದುವೆ ಟೈಮಲ್ಲಿ ತನ್ನ ಅಳಿಯ ಲೋಕನಾಥ್ಗೆ ಸುಮಾರು ಅರ್ಧ ಕೆಜಿ ಬಂಗಾರವನ್ನ ವರೋಪಚಾರವಾಗಿ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಹಾಗೂ ಸ್ವಂತ ಮನೆ ಕಟ್ಟಿಕೊಳ್ಳಲು ಕೂಡ ಅವರು ಹಣದ ಸಹಾಯವನ್ನ ಮಾಡಿದ್ರು. ಅವರು ಇಷ್ಟೆಲ್ಲ ಮಾಡಿದ್ದು ಅಳಿಯ ಒಬ್ಬ ಸರ್ಕಾರಿ ನೌಕರ, ಮುಂದೆ ಮಗಳ ಬದುಕಿಗೆ ಭದ್ರವಾದಂತ ಆಸರೆಯಾಗಿ ನಿಲ್ತಾನೆ ಎಂಬ ಕಾರಣದಿಂದ. ಯಾವುದೇ ಹೆಣ್ಣಿನ ಪೋಷಕರು ಈ ರೀತಿ ಬಯಸೋದು ಸಹಜ. ಕೇವಲ ಗಂಡಿಗೆ ಸರ್ಕಾರಿ ನೌಕರಿ ಇದೆ ಅಂತ ಇಷ್ಟೆಲ್ಲ ಕೊಡೋದಕ್ಕೆ ಮುಂದಾದ್ರೆ ಅದರಿಂದ ಅವನು ಮಗಳಿಗೆ ನಿಜವಾಗ್ಲೂ ರಕ್ಷಣೆ ಕೊಡ್ತಾನಂತ ನಿರೀಕ್ಷೆ ಇಟ್ಕೊಳ್ಳೋದು ಒಂದು ರೀತಿಯ ಭ್ರಮೆನೇ ಮಾತ್ರ. ಅದೇ ನಿಜ ಆಗುವ ಹಾಗಿದ್ರೆ ಇವತ್ತು ಈ ಹತ್ಯೆನೇ ನಡೀತಿರ್ಲಿಲ್ಲ. ಅಥವಾ ವರದಕ್ಷಿಣೆ ಪಡೆದು ಮದುವೆಯಾದಂತ ಎಲ್ಲರೂ ಕೂಡ ಇವತ್ತು ಅನ್ಯೋನ್ಯವಾಗಿನೇ ಇರಬೇಕಿತ್ತು. ಆದ್ರೆ ದುರಾದೃಷ್ಟವಶಾತ್ ಅಂತವರಲ್ಲಿಯೇ ಈಗ ಡಿವೋರ್ಸ್ಗಳು ಹೆಚ್ಚು. ಎಷ್ಟೋ ಇಂತಹ ಹತ್ಯೆ ಕೇಸ್ಗಳಲ್ಲಿ ಲಕ್ಷ ವರದಕ್ಷಿಣೆ ಪೀಕ್ತವರೇ ಹಂತಕರಾಗ್ತಿದ್ದಾರೆ. ಈ ರೀತಿಯ ಕೇಸ್ಗಳನ್ನ ನಿಮ್ಮ ಇದೇ ವಾಹಿನಿಯಲ್ಲಿ ನಾವು ಅನೇಕ ಸಲ ಚರ್ಚೆ ಕೂಡ ಮಾಡಿದ್ದೀವಿ. ಇಷ್ಟೆಲ್ಲ ಕೇಳಿ ಪಡೆದಂತ ಲೋಕನಾಥ್ಗೆ ಏನು ಕಡಿಮೆ ಇರಲಿಲ್ಲ. ಇಷ್ಟೆಲ್ಲದರ ಜೊತೆ ಸುಂದರವಾದಂಥ ಮಡದಿ, ಸಿರಿವಂತ ನೆಂಟರು, ಕೀರ್ತಿಗಿಬ್ರು ಮಕ್ಕಳು, ಸರ್ಕಾರಿ ಕೆಲಸ, ಇಷ್ಟರಲ್ಲೇ ಆತ ಸಂತೃಪ್ತಿಯಿಂದ ಜೀವಿಸಬಹುದಿತ್ತು. ಆದರೆ ಅವನಲ್ಲಿದ್ದಂಥ ಸ್ವಾರ್ಥ ಹಾಗೂ ದುರಾಸೆಗಳೇ ಇವತ್ತು ಅವನನ್ನ ಕಂಬಿ ಎಣಿಸುವಂತೆ ಮಾಡಿವೆಂದ್ರೆ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಕೇಳಿ ಪಡೆದಂಥ ಲೋಕನಾಥ್ಗೆ ಇನ್ನೂ ಬೇಕು ಎನ್ನುವಂಥ ಆಸೆ ಕಡಿಮೆ ಆಗಲಿಲ್ಲ. ಈತ ಮೊದಲಿಂದನೂ ಕೂಡ ಮಮತಾ ಕಡೆಯಿಂದ ತನಗೆ ಬೇಕಾಗಿದ್ದನ್ನ ಕೇಳಿ ಪಡಿತಾನೆ ಇದ್ದ ಅಂತ ಹೇಳಲಾಗ್ತಿದೆ. ನೆಂಟರ ಕಡೆಯಿಂದಾಗ್ಲಿ ಅಥವಾ ಯಾರಿಂದನೇ ಆಗಲಿ ಈ ರೀತಿ ಸಿಕ್ಕ ಹಾಗೆಲ್ಲ ನಾಲಿಗೆ ಚಾಚೋದಕ್ಕೆ ಹೋಗಬಾರ್ದು. ಸ್ವಾಭಿಮಾನ ಹಾಗೂ ಆತ್ಮಗೌರವ ಇರುವಂತ ಯಾರೊಬ್ರು ಕೂಡ ಯಾರ ಹಂಗಲ್ಲೂ ಕೂಡ ಇರೋದಕ್ಕೆ ಬಯಸೋದಿಲ್ಲ. ಅಂಥವ್ರು ತನ್ನ ಸ್ವಂತ ದುಡಿಮೆಯಲ್ಲಿ ಬದುಕನ್ನ ಕಟ್ಕೊಳ್ತಾರೆ. ಆದರೆ ಲೋಕನಾಥ್ ಇಂಥ ಉದಾತ್ತ ವ್ಯಕ್ತಿಯೇನು ಆಗಿರಲಿಲ್ಲ. ಬಹುಶಃ ಆತ ಮೊದಲಿಂದಲೂ ಸ್ವಭಾವದ ಲೋಭಿಯೇ ಇರಬೇಕು. ಈತ ಕೇಳಿದಾಗೆಲ್ಲ ಇವರಿಗೆ ಕೊಟ್ಟು ಸಾಕಾಗಿತ್ತು. ಈ ಬಗ್ಗೆ ಅವನ ಪತ್ನಿ ಮಮತಾ ಕೂಡ ಅಸಮಾಧಾನವನ್ನ ಹೊರಹಾಕಿದ್ರು. ಅವರು ಒಂದಿನ ಖಡಾಖಂಡಿತವಾಗಿ ಕೊಡೋದಿಲ್ಲ ಅಂತ ಈ ಲೋಕನಾಥ್ಗೆ ಹೇಳಿದಾಗ ಅದನ್ನ ಸಹಿಸೋದಿಕ್ಕೆ ಆತನಿಗೆ ಸಾಧ್ಯ ಆಗಲಿಲ್ಲ. ಮಮತಾರ ಕೆಲ ಸಂಬಂಧಿಗಳು ಈಗ ಹೇಳಿರುವಂತ ಮಾಹಿತಿ ಪ್ರಕಾರ ಹಲವು ವರ್ಷಗಳ ಹಿಂದೆನೆ ಈ ವಿಚಾರವಾಗಿ ಅವ್ರ ನಡುವೆ ನಿತ್ಯ ಜಗಳ, ವಾದ, ಘರ್ಷಣೆ ಶುರುವಾಗಿತ್ತು. ಸಂಸಾರದಲ್ಲೂ ಕೂಡ ನೆಮ್ಮದಿ ಸತ್ತು ಬಹಳ ಸಮಯನೇ ಆಗಿತ್ತು. ಅವನ ಟಾರ್ಚರ್ನಿಂದ ಮಮತಾ ಬೇಸತ್ತಿದ್ರು. ಯಾವಾಗ ಮಮತಾ ತಾನು ಕೇಳಿದ್ದನ್ನ ಕೊಡೋದಕ್ಕೆ ನಿರಾಕರಿಸಿದ್ರು ಆಗ ಲೋಕನಾಥ್ ಆಕೆಯನ್ನ ಬಲವಂತದಿಂದ ಬಿಡಿಸೋದಕ್ಕೆ ಶುರು ಮಾಡಿದ್ದ. ಅವನ ಕುಟುಂಬದ ಇತರ ಸದಸ್ಯರು ಕೂಡ ಈ ಒಂದು ವಿಚಾರವಾಗಿ ಮಮತಾಗೆ ಕಾಟ ಕೊಡ್ತಿದ್ರು ಅಂತಲೂ ಕೂಡ ಹೇಳಲಾಗ್ತಿದೆ. ಅವರ ಕುಟುಂಬದವರು ಯಾರಾದರೂ ಒಬ್ರು ಈ ಲೋಕನಾಥ್ಗೆ ತಿಳಿ ಹೇಳಿ ಅದೆಲ್ಲ ಬಿಟ್ಟು ಅಚ್ಚುಕಟ್ಟಾಗಿ ಸಂಸಾರ ನಡೆಸ್ಕೊಂಡು ಹೋಗುವಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಯಾರು ಕೂಡ ಇದಕ್ಕೆ ಮುಂದಾಗ್ಲಿಲ್ಲ.
ಈ ಲೋಕನಾಥ್ ಹೆಡ್ ಕಾನ್ಸ್ಟೇಬಲ್ ಆಗಿ ಬಡ್ತಿಯನ್ನ ಪಡೆದಿದ್ದ. ಅದು ಕೂಡ ಕೈ ತುಂಬಾ ಸಂಬಳ ಸಿಗುವ ಹುದ್ದೆನೆ. ನೆಮ್ಮದಿಯ ಬದುಕಿಗೆ ಅಷ್ಟು ಸಾಕಿತ್ತು. ಆದರೆ ಮನಸ್ಸಲ್ಲಿ ಬೊಸುಗುಡುವಂತ ದುರಾಸೆಯ ಭೂತ ಅವರನ್ನ ಆವರಿಸಿತ್ತು. ಇದೆಲ್ಲದರ ಜೊತೆ ಲೋಕನಾಥ್ ಬೇರೊಬ್ಬ ಸ್ತ್ರೀ ಜೊತೆ ಅಫೇರನ್ನ ಇಟ್ಕೊಂಡಿದ್ದ ಅಂತ ಹೇಳಲಾಗ್ತಿದೆ. ಅಂತ ಸುಂದರ ಗೃಹಿಣಿ ಇದ್ರೂ ಕೂಡ ಲೋಕನಾಥ್ ಬೇರೊಂದು ಕಡೆ ಆಕರ್ಷಿತನಾಗಿದ್ದ. ಹಣದ ಮದ ಹಾಗೂ ಅದರ ಕಡೆ ಇರುವಂತ ಅತೀವ ಆಸೆ ಅವನನ್ನ ಎಷ್ಟು ಸಾಧ್ಯನೋ ಅಷ್ಟು ಅನೈತಿಕ ವ್ಯಕ್ತಿಯಾಗುವಂತೆ ಪ್ರಚೋದನೆ ಮಾಡಿತ್ತು. ತಾನು ಮಾಡ್ತಾ ಇರೋದು ತಪ್ಪು ಅಂತ ಒಂದು ಕ್ಷಣ ಕೂಡ ಆತನಿಗೆ ಅನಿಸ್ಲಿಲ್ಲ. ಹೊಯ್ಸಳ ನಗರದಲ್ಲಿ ಇವರ ನಿವಾಸ ಇತ್ತು. ಅದು ಕೂಡ ಸ್ವಂತ ಮನೆನೇ. ಈ ಲೋಕನಾಥ್ ಮೂಲತಃ ಬೆಂಗಳೂರಿನ KR ಪುರಂನವರು. ಹಾಸನದಲ್ಲಿ ಡ್ಯೂಟಿ ಇದ್ದಿದ್ರಿಂದ ಇಲ್ಲಿಯೇ ನೆಲೆಸಿದ್ರು. ಮಮತಾರ ಪರಿವಾರ ಕೂಡ ಹಾಸನದಲ್ಲಿತ್ತು. ಸರ್ಕಾರಿ ನೌಕರನೇ ಅಳಿಯನಾಗಿ ಬೇಕೆನ್ನುವ ಬೇಡಿಕೆನೆ ಈ ಘನಂದಾರಿ ವ್ಯಕ್ತಿಯ ಪರಿಚಯವನ್ನ ಮಾಡಿಸಿತ್ತು. ಏನೋ ಅಳಿಯ ತಮ್ಮ ಮಗಳನ್ನ ಚೆನ್ನಾಗಿ ಬಳಸ್ತಾನೆ ಅನ್ನೋ ನಂಬಿಕೆಯಲ್ಲಿ ಮದುವೆ ಮಾಡಿಕೊಟ್ಟಿದ್ರು. ಆದ್ರೆ ಇವತ್ತು ತಮ್ಮ ಮಗಳ ಚಿತೆಗೆ ತಾವೇ ಕೈಯಾರೆ ಬೆಂಕಿಯನ್ನ ತಗಲಿಸುವಂತ ಸ್ಥಿತಿಗೆ ಆತ ಅವನು ತಂದಿದ್ದಾನೆ. ಮನೆಯಲ್ಲಿ ಇಬ್ಬರಿಗೂ ಸದಾಕಾಲ ಜಗಳ ನಡೀತಾನೆ ಇತ್ತು. ಕೆಲವು ಸಲ ಅದು ತಾರಕಕ್ಕೇರಿ ಲೋಕನಾಥ್ ಪತ್ನಿ ಮೇಲೆ ಕೈ ಮಾಡುವ ಮಟ್ಟಕ್ಕೂ ಹೋಗಿತ್ತು ಅಂತ ಅವ್ರ ಮಗನೇ ತಿಳಿಸಿದ್ದಾನೆ. ಮಮತಾರದ್ದು ಹೇಳಿ ಕೇಳಿ ಸಿರಿವಂತ ಪರಿವಾರ. ಆಕೆ ಹೆಸರಲ್ಲಿ ಬೇಕಾದಷ್ಟು ಸ್ಥಿರಾಸ್ತಿ ಇತ್ತು. ಅದನ್ನೆಲ್ಲ ಹೇಗಾದ್ರೂ ಮಾಡಿ ಹೊಡೆದುಕೊಳ್ಳುವಂತ ದುಷ್ಟ ಉದ್ದೇಶ ಈತನದಾಗಿತ್ತು. ಅದನ್ನೆಲ್ಲ ತನ್ನ ಹೆಸರಿಗೆ ಬರೀಂತ ಆಗಾಗ ಲೋಕನಾಥ್ ಪೀಡಿಸ್ತಾನೆ ಇದ್ದ. ಅವನ ಹಿಂಸೆಯನ್ನ 10 ವರ್ಷಗಳಿಂದ ಸಹಿಸಿಕೊಂಡೇ ಬಂದಿದಂತ ಮಮತಾ ಕೊನೆಗೆ ಸಾಕಾಗಿ ಹೋಗುವಷ್ಟು ರೋಸಿ ಹೋಗಿದ್ರು. ಈ ಸಲ ಅವನ ಚಿತ್ರ ಹಿಂಸೆ ಅತಿಯಾದಾಗ ಇನ್ನು ಇವನ್ ಸಹವಾಸ ಬೇಡ ಅಂತ ನೇರ SP ಕಚೇರಿಗೆ ಅವನ ವಿರುದ್ಧ ದೂರನ ಕೊಡೋದಕ್ಕೆ ಅವರು ಜುಲೈ 1 ಬೆಳಗ್ಗೆ 10:10 ಸಮಯಕ್ಕೆ ತಮ್ಮ ಸ್ಕೂಟಿಯಲ್ಲಿ ಬಂದಿದ್ರು. ಅವರನ್ನ ಬಿಟ್ಟು ಬಿಡದಂತೆ ಚೇಸ್ ಮಾಡದಂತ ಈ ಲೋಕನಾಥ್ ಕಚೇರಿಯ ಮುಂದೆನೆ ಎಲ್ಲರ ಎದುರು ತನ್ನ ಬಳಿ ಇದ್ದಂತ ಕಿಚನ್ ನೈಫ್ ನಲ್ಲಿ ಏಕಾಏಕಿ ಮಮತಾರ ಕಡೆಗೆ ಚುಚ್ಚಿದ್ದಾನೆ. ಆಕೆ ಕಿರಿಚಿಕೊಂಡಾಗ ಸುತ್ತ ಇದ್ದವರು ಗಾಬರಿಯಾಗಿ ಏನಾಯ್ತು ಅಂತ ಅತ್ತ ಬರುವಷ್ಟರೊಳಗೆ ಲೋಕನಾಥ್ 2ನೇ ಸಲ ಆಕೆ ಹೊಟ್ಟೆಗೆ ತಿವಿದಿದ್ದಾನೆ. ಅಷ್ಟರಲ್ಲಿ ತೀವ್ರ ರಕ್ತಸ್ರಾವದಿಂದ ನಿತ್ರಾಣರಾದಂತ ಮಮತಾ ಕೂಗಲು ಕೂಡ ಆಗದೆ ಆ ನೋನಲ್ಲಿ ಕೆಳಗೆ ಬಿದ್ದಿದ್ದಾರೆ. ಅಲ್ಲಿದ್ದಂತ ಕೆಲ ಸಿಬ್ಬಂದಿ ತಕ್ಷಣ ಉದ್ವೇಗದಲ್ಲಿ ಇದ್ದಂತ ಲೋಕನಾಥ್ನನ್ನ ಹಿಡಿದು ಬಂಧಿಸಿದ್ರು. ಪ್ರಜ್ಞಾಹೀನರಾದಂಥ ಮಮತಾರನ್ನ ಕೂಡಲೇ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಸಾಗಿಸಿ ಅಲ್ಲಿಯ ತೀವ್ರ ನಿಗಾ ಘಟಕದಲ್ಲಿ ಇಟ್ಟರು ಕೂಡ ಅಷ್ಟು ಹೊತ್ತಿಗೆ ಸಾಕಷ್ಟು ರಕ್ತ ಕಳ್ಕೊಂಡಿದ್ದಂಥ ಮಮತಾ ಸಾವನ್ನಪ್ಪಿದ್ರು. ಅವರನ್ನ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಉಳಿಸ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ. ಆಕೆ ಅವತ್ತು SP ಕಚೇರಿಗೆ ಬರುವ ಮುನ್ನವೇ ಮನೆಯಲ್ಲಿ ಬಹಳ ಸಮಯ ಘರ್ಷಣೆ ಆಗಿದೆ. ಇದನ್ನ ಅವ್ರ ಮಗ ಕೂಡ ಗಮನಿಸಿದ್ದಾನೆ. ಕಚೇರಿಗೆ ನುಗ್ಗಿ ಎಲ್ಲರ ಎದುರು ಹತ್ಯೆ ಮಾಡದಂತ ಲೋಕನಾಥ್ರ ಮೇಲೆ ಸೆಕ್ಷನ್ 103, 302 ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಲಾಗಿದೆ. ಈತ ಸರ್ಕಾರಿ ಹುದ್ದೆಯಲ್ಲಿ ಇದ್ರೂ ಕೂಡ ವರದಕ್ಷಿಣೆ ಪಡೆದದ್ದು ಹಾಗೂ ಆಗಾಗ ಹಣಕ್ಕೆ ಬೇಡಿಕೆ ಇಟ್ಟು ಚಿತ್ರಹಿಂಸೆ ಕೊಟ್ಟದ್ದು, ಜೊತೆಗೆ ಇನ್ನೊಂದು ಅಕ್ರಮ ಸಂಬಂಧ ಹೊಂದಿರೋದು ಇವೆಲ್ಲ ಸಾಬೀತಾದರೆ ಅವುಗಳ ಮೇಲೂ ಕೂಡ ಕೇಸ್ ಬಿದ್ದು ಜೀವಾವಧಿ ಶಿಕ್ಷೆ ಪ್ರಕಟವಾಗುವ ಸಾಧ್ಯತೆ ಇದೆ. ಈ ಮಮತಾ ಇಷ್ಟು ದಿನ ಇದನ್ನೆಲ್ಲ ಸುಮ್ಮನೆ ಸಹಿಸಿಕೊಂಡಿರುವ ಬದಲು ಯಾವತ್ತೋ ಈ ಬಗ್ಗೆ ದೂರನ್ನ ಕೊಡಬಹುದಿತ್ತು. ಅಥವಾ ಅಂತ ಗಂಡ ಬೇಡವೇ ಬೇಡ ಅಂತ ಡಿವೋರ್ಸ್ಗಾದ್ರೂ ಅರ್ಜಿಯನ್ನ ಹಾಕಬಹುದಿತ್ತು. ಕಾದು ನೋಡೋಣ ಅಂತ ಅವರು ತೋರದಂತ ತಾಳ್ಮೆ ಅವರ ಜೀವವನ್ನ ಉಳಿಸಲಿಲ್ಲ. ಆಕೆ ಶವವನ್ನ ಹೊಯ್ಸಳ ನಗರದ ಅವನ ನಿವಾಸದ ಎದುರು ಇಟ್ಟು ಅದರ ಮೇಲೆ ಚಿನ್ನ ಒಡವೆ ಇಡುವ ಮೂಲಕ ವಿಶೇಷ ರೀತಿಯಲ್ಲಿ ಪ್ರತಿಭಟಿಸಿ ಈ ಸಾವಿಗೆ ಆಕೆ ಮನೆಯವರು ನ್ಯಾಯವನ್ನ ಬೇಡಿದ್ದಾರೆ. ಮಮತರ ಹತ್ಯೆಯಿಂದ ಆಕೆಯ ಸಂಬಂಧಿಗಳ ವೇದನೆ ಹಾಗೂ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿಯನ್ನ ಕಳೆದುಕೊಂಡಂತ ಮಕ್ಕಳ ನೋವು ಹೃದಯವನ್ನ ಕಲ್ಕುತ್ತೆ. ವೀಕ್ಷಕರೇ, ಇಂಥ ದುರಾಸೆ ಇರುವಂತ ವ್ಯಕ್ತಿ ಗಂಡನಾಗಿ ತಂದೆಯಾಗಿ ಯಾವ ಶತ್ರು ಕೂಡ ಸಿಗೋದು ಬೇಡ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.